ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಕೂತು ನಮ್ಮ ಜ್ಞಾನವನ್ನೇ ಬಂಡವಾಳ ಮಾಡಿಕೊಂಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಹೇಗೆ ಅಂತ ನೋಡೋಣ. ಅದಕ್ಕಿರೋ ಒಂದು ಸೂಪರ್ ಅವಕಾಶ ಅಂದ್ರೆ ಹೋಮ್ ಟ್ಯೂಷನ್ ಬಿಸ್ನೆಸ್. ಹೌದು, ಎಸ್ಪೆಷಲಿ ಮಹಿಳೆಯರಿಗೆ ತಮ್ಮ ಟೈಮ್ನಲ್ಲೇ ಕೆಲಸ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡೋಕೆ ಇದೊಂದು ಬೆಸ್ಟ್ ದಾರಿ. ಈ ಒಂದು ಮಾತುಕಥೆಯಲ್ಲಿ ಒಂದು ಸಕ್ಸಸ್ಫುಲ್ ಹೋಮ್ ಟ್ಯೂಷನ್ ಬಿಸ್ನೆಸ್ ಅನ್ನು ಸ್ಕ್ರಾಚ್ನಿಂದ ಹೇಗೆ ಶುರು ಮಾಡೋದು, ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಕಲಿಸೋದು ಹೇಗೆ, ಮತ್ತೆ ನಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಫೀಸ್ ಹೇಗೆ ಫಿಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಕೊಡಲಿದ್ದೇವೆ. ಹಾಗಿದ್ಲ ಬನ್ನಿ ಒಂದು ಯಶಸ್ವಿ ಟ್ಯೂಷನ್ ಬಿಸ್ನೆಸ್ನ ಜರ್ನಿ ಶುರು ಮಾಡೋಣ. ಒಂದು ಟ್ಯೂಷನ್ ಅನ್ನು ಯಶಸ್ವಿ ಬಿಸ್ನೆಸ್ ಆಗಿ ಕಟ್ಟೋಕೆ ನಾವು ಕೆಲವು ಮುಖ್ಯವಾದ ಸ್ಟೆಪ್ಸ್ ಮೇಲೆ ಗಮನ ಕೊಡಬೇಕು. ಕರೆಕ್ಟಾಗಿ ಸಬ್ಜೆಕ್ಟ್ ಚೂಸ್ ಮಾಡೋದು, ಜಾಗ ರೆಡಿ ಮಾಡೋದು, ಮಾರ್ಕೆಟಿಂಗ್, ಪೇರೆಂಟ್ಸ್ ಜೊತೆ ಮಾತಾಡೋದು, ಆಮೇಲೆ ಒಂದು ಪಕ್ಕಾ ಶೆಡ್ಯೂಲ್ ಹಾಕೋದು. ಇದೆಲ್ಲ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಶುರು ಮಾಡೋಣ. ಮೊದಲನೇ ಟಿಪ್, ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಗಟ್ಟಿ ಹಿಡಿತಾ ಇದೆಯೋ, ಪಕ್ಕಾ ಕಾನ್ಫಿಡೆನ್ಸ್ ಇದೆಯೋ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ತಾನೇ ಸ್ಟೂಡೆಂಟ್ಸ್ಗೂ ನಿಮ್ಮ ಮೇಲೆ ನಂಬಿಕೆ ಬರೋದು ಅಲ್ವಾ. ಎರಡನೇ ಟಿಪ್, ಯಾವ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಬೇಕು ಅಂತನೂ ಡಿಸೈಡ್ ಮಾಡಿ. ಪ್ರೈಮರಿ ಸ್ಕೂಲ್ ಮಕ್ಕಳಿಗ ಅಥವಾ ಹೈಸ್ಕೂಲ್ ಹುಡುಗರಿಗ? ಹೀಗೆ ಮಾಡಿದ್ರೆ ನಿಮ್ಮ ಫೋಕಸ್ ಕ್ಲಿಯರ್ ಆಗಿರುತ್ತೆ. ಮೂರನೇ ಟಿಪ್, ಮನೆಯಲ್ಲಿ ಒಂದು ಪ್ರತ್ಯೇಕ ಗಲಾಟೆ ಇಲ್ಲದ ಜಾಗವನ್ನ ಟ್ಯೂಷನ್ಗೆ ಅಂತಾನೆ ಇಡಿ. ಆ ಜಾಗದಲ್ಲಿ ಬೇರೆ ಯಾವುದೇ ಡಿಸ್ಟರ್ಬೆನ್ಸು ಇರಬಾರ್ದು. ಹೀಗೆ ಮಾಡೋದ್ರಿಂದ ಪೇರೆಂಟ್ಸ್ಗೂ ಮಕ್ಕಳಿಗೂ ನಿಮ್ಮ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ನಾಲ್ಕನೇ ಟಿಪ್, ಆ ಜಾಗ ಸೇಫ್ ಆಗಿ ಕಂಫರ್ಟಬಲ್ ಆಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಇದು ಪೇರೆಂಟ್ಸ್ ನಿಮ್ಮ ಮೇಲೆ ನಂಬಿಕೆ ಇಡೋಕೆ ரொம்ப ಮುಖ್ಯ. ಐದನೇ ಟಿಪ್, ನಿಮ್ಮ ಏರಿಯಾದಲ್ಲೇ ಮಾರ್ಕೆಟಿಂಗ್ ಶುರು ಮಾಡಿ. ಚಿಕ್ಕ ಫ್ಲೈಯರ್ಸ್, ನಿಮ್ಮ ಕಮ್ಯುನಿಟಿ ವಾಟ್ಸಾಪ್ ಗ್ರೂಪ್ಸ್, ಇದಕ್ಕಿಂತ ಹೆಚ್ಚಾಗಿ ಬಾಯಿ ಮಾತಿನ ಪ್ರಚಾರ ಇದೆಯಲ್ಲ, ಅದೇ ದೊಡ್ಡ ಶಕ್ತಿ. ಆರನೇ ಟಿಪ್, ಪೇರೆಂಟ್ಸ್ ಕಾಲ್ ಮಾಡಿದಾಗ ನೀವು ಯಾವ ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀರಿ, ನಿಮ್ಮ ಟೀಚಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ಕ್ಲಿಯರ್ ಆಗಿ ಹೇಳಕ್ಕೆ ರೆಡಿಯಾಗಿರಿ. ಏಳನೇ ಟಿಪ್, ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮ್ ಮಾತಾಡಬೇಕಾದ್ರೆ ಅವರ ಟೆನ್ಷನ್ ಏನು, ಮಗುವಿನ ಅವಶ್ಯಕತೆ ಏನು ಅಂತ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಇದು ಒಳ್ಳೆ ಸಂಬಂಧ ಬೆಳೆಸೋಕೆ ಫಸ್ಟ್ ಸ್ಟೆಪ್. ಎಂಟನೇ ಟಿಪ್, ನಿಮ್ಮ ರೂಲ್ಸ್, ಕ್ಲಾಸ್ ಟೈಮಿಂಗ್ಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವನ್ನೂ ಶುರುವಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಡಿ. ಇದರಿಂದ ಮುಂದೆ ಕನ್ಫ್ಯೂಷನ್ ಇರಲ್ಲ. ಒಂಬತ್ತನೇ ಟಿಪ್, ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ರೆಡಿ ಮಾಡಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಇಂಪ್ರೂವ್ ಆಗೋಕೆ ರೆಗ್ಯುಲರ್ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್. ಮತ್ತು ಹತ್ತನೇ ಟಿಪ್, ಒಬ್ಬೊಬ್ಬ ವಿದ್ಯಾರ್ಥಿಗೆ ಹೇಳ್ಕೊಡ್ಬೇಕಾ ಅಂದ್ರೆ 1-on-1 ಅಥವಾ ಟೈಮ್ ಮ್ಯಾನೇಜ್ಮೆಂಟ್ಗೆ ಸಣ್ಣ ಗ್ರೂಪ್ಸ್ ಮಾಡ್ಕೋಬೇಕಾ ಅಂತ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಬಿಸ್ನೆಸ್ ಫೌಂಡೇಶನ್ ಹಾಕಿದ್ವಿ. ಈಗ ನಮ್ಮ ಫೋಕಸ್ ಚೆನ್ನಾಗಿ ಹೇಳ್ಕೊಡೋದು ಹೇಗೆ ಅನ್ನೋ ಕಲೆ ಮೇಲೆ ಇರಬೇಕು. ಯಾಕಂದ್ರೆ ಒಳ್ಳೆ ಟೀಚಿಂಗ್ ಇದ್ರೆ ಮಾತ್ರ ಮಕ್ಕಳಿಗೆ ಕಲಿಯೋದು ಎಂಜಾಯ್ಮೆಂಟ್ ಅನ್ಸುತ್ತೆ, ಅವರಲ್ಲಿ ನಿಜವಾದ ಬದಲಾವಣೆ ತರೋಕೆ ಸಾಧ್ಯ ಆಗುತ್ತೆ. ಮೊದಲ ಟೀಚಿಂಗ್ ಟಿಪ್, ಬರೀ ಪುಸ್ತಕದಲ್ಲಿರೋದನ್ನ ಹೇಳೋದಲ್ಲ, ಅದನ್ನ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡಬೇಕು. ಎರಡನೇ ಟಿಪ್, ಉದಾಹರಣೆಗೆ ಮ್ಯಾಥ್ಸ್ ಹೇಳ್ಕೊಡ್ಬೇಕಾದ್ರೆ ಮನೇಲಿರೋ ಹಣ್ಣುಗಳನ್ನ ಎಣಿಸೋದು ಅಥವಾ ಆಟ ಆಡ್ಬೇಕಾದ್ರೆ ವಸ್ತುಗಳನ್ನ ಲೆಕ್ಕ ಹಾಕೋದು. ಹೀಗೆ ಡೈಲಿ ಆಕ್ಟಿವಿಟೀಸ್ನಲ್ಲೇ ಪಾಠಗಳನ್ನ ಸೇರಿಸಿದ್ರೆ ಕಲಿಕೆ ತುಂಬಾ ಪ್ರಾಕ್ಟಿಕಲ್ ಆಗತ್ತೆ. ಮೂರನೇ ಟಿಪ್, ವಿಜುವಲ್ ಏಡ್ಸ್ ಅಂದ್ರೆ ಕಣ್ಣಿಗೆ ಕಾಣೋ ವಸ್ತುಗಳನ್ನ ಜಾಸ್ತಿ ಬಳಸಿ. ಮಕ್ಕಳು ಅಕ್ಷರಗಳಿಗಿಂತ ಚಿತ್ರಗಳನ್ನ 1000 ಪಟ್ಟು ಬೇಗ ಅರ್ಥ ಮಾಡ್ಕೋತಾರೆ. ಸೊ ಚಾರ್ಟ್ಸ್, ಡಯಾಗ್ರಾಮ್ಸ್, ಫ್ಲಾಶ್ ಕಾರ್ಡ್ಸ್ ಯೂಸ್ ಮಾಡಿ. ನಾಲ್ಕನೇ ಟಿಪ್, ಮಕ್ಕಳಿಗೆ ಮುಟ್ಟಿ ಫೀಲ್ ಮಾಡಿ ಕಲಿಯೋಕೆ ಅವಕಾಶ ಕೊಡಿ. ಕೈಯಲ್ಲಿ ಹಿಡಿಯೋ ವಸ್ತುಗಳನ್ನ ಬಳಸಿದ್ರೆ ಅದು ಅವರ ಮೆಮರಿಲಿ ಚೆನ್ನಾಗಿ ಉಳಿಯುತ್ತೆ. ಐದನೇ ಟಿಪ್, ಮಕ್ಕಳಿಗೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳೋ ಬದಲು ಆನ್ಸರ್ ಹೇಗೆ ಕಂಡು ಹಿಡಿಯೋದು ಅಂತ ದಾರಿ ತೋರಿಸಿ. ಇದು ಅವರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಳೆಸುತ್ತೆ. ಆರನೇ ಟಿಪ್, ಪ್ರತಿಯೊಂದು ಮಗುವಿನ ಲರ್ನಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಕೆಲವರು ಕೇಳಿ ಕಲಿತರೆ, ಕೆಲವರು ನೋಡಿ ಕಲಿತಾರೆ. ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಟೀಚಿಂಗ್ ಮೆಥಡ್ ಬದಲಾಯಿಸ್ಕೊಳ್ಳಿ. ಏಳನೇ ಟಿಪ್, ಮಕ್ಕಳನ್ನ ಸದಾ ಮೋಟಿವೇಟ್ ಮಾಡ್ತಾ ಇರಿ. ಒಂದು ಸಣ್ಣ ವಿಷಯ ಕಲ್ತ್ರು, ವೆರಿ ಗುಡ್ ಅಂತ ಹೇಳಿ ಒಂದು ಸ್ಟಿಕ್ಕರ್ ಕೊಡಿ. ಇದರಿಂದ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಕಲಿಯೋಕೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಎಂಟನೇ ಟಿಪ್, ತುಂಬಾ ಹೊತ್ತು ಪಾಠ ಮಾಡೋ ಬದಲು ಚಿಕ್ಕದಾಗಿ ಆದ್ರೆ ರೆಗ್ಯುಲರ್ ಆಗಿ ಸೆಷನ್ಸ್ ಇಟ್ಕೊಳ್ಳಿ. ಇದು ತುಂಬಾ ಎಫೆಕ್ಟಿವ್. ಒಂಬತ್ತನೇ ಟಿಪ್, ಟೆಕ್ನಾಲಜಿ ಬಳಸಿ. ಈಗಂತೂ ಒಳ್ಳೊಳ್ಳೆ ಎಜುಕೇಶನಲ್ ಆಪ್ಸ್ ಬಂದಿವೆ, ಇದರಿಂದ ಕಲಿಕೆ ಒಂದು ಆಟದ ತರ ಆಗುತ್ತೆ. ಹತ್ತನೇ ಟಿಪ್, ಆಗಾಗ ಮಗುವಿನ ಪ್ರೋಗ್ರೆಸ್ ಹೇಗಿದೆ ಅಂತ ಚೆಕ್ ಮಾಡಿ ಆ ಫೀಡ್ಬ್ಯಾಕ್ ಅನ್ನ ಮಗುವಿಗೆ ಮತ್ತು ಪೇರೆಂಟ್ಸ್ ಇಬ್ಬರಿಗೂ ಪಾಸಿಟಿವ್ ಆಗಿ ತಿಳಿಸಿ. ಸರಿ, ಒಳ್ಳೆ ಟೀಚಿಂಗ್ ಮೂಲಕ ನಾವು ಸ್ಟೂಡೆಂಟ್ಸ್ ಲೈಫ್ಗೆ ವ್ಯಾಲ್ಯೂ ಆಡ್ ಮಾಡ್ತೀವಿ. ಈಗ ನಮ್ಮ ಈ ಶ್ರಮಕ್ಕೆ ಮತ್ತು ಜ್ಞಾನಕ್ಕೆ ಸರಿಯಾದ ಬೆಲೆ ಅಂದ್ರೆ ಫೀಸ್ ಹೇಗೆ ಡಿಸೈಡ್ ಮಾಡೋದು ಅಂತ ನೋಡೋಣ. ಫೀಸ್ ಫಿಕ್ಸ್ ಮಾಡುವಾಗ ಕೆಲವು ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕು.
ಮೊದಲನೆಯದು ಸಬ್ಜೆಕ್ಟ್ ಎಷ್ಟು ಕಷ್ಟ ಇದೆ ಅನ್ನೋದು. ಫಿಸಿಕ್ಸ್, ಹೈಯರ್ ಮ್ಯಾಥ್ಸ್ ತರಹ ಕಷ್ಟದ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಫೀಸ್ ಇಡ್ಬೋದು. ಎರಡನೆಯದು ಸ್ಟೂಡೆಂಟ್ ಯಾವ ಕ್ಲಾಸ್. ನೋಡಿ, 10ನೇ ಕ್ಲಾಸ್ ಮಗುಗೆ ಹೇಳ್ಕೊಡೋಕೆ ಬೇಕಾಗೋ ತಯಾರಿ 1ನೇ ಕ್ಲಾಸ್ ಮಗುಗೆ ಬೇಕಾಗೋದ್ಕಿಂತ ಜಾಸ್ತಿ ಇರುತ್ತೆ. 3ನೇ ಪಾಯಿಂಟ್, ಒಬ್ಬನೇ ಸ್ಟೂಡೆಂಟ್ಗೆ ಹೇಳ್ಕೊಡ್ತಾ ಇದ್ರೆ ಅದಕ್ಕೆ ಹೆಚ್ಚು ಚಾರ್ಜ್ ಮಾಡಬೇಕು, ಯಾಕಂದ್ರೆ ನಿಮ್ಮ ಪೂರ್ತಿ ಗಮನ ಆ ಮಗುವಿನ ಮೇಲೆ ಇರುತ್ತೆ. 4ನೇ ಪಾಯಿಂಟ್, ಅದೇ ಸಣ್ಣ ಗ್ರೂಪ್ಗಳಿಗೆ ಹೇಳಿಕೊಟ್ರೆ ಪ್ರತಿ ಸ್ಟೂಡೆಂಟ್ಗೆ ಫೀಸ್ ಸ್ವಲ್ಪ ಕಡಿಮೆ ಇಡಬಹುದು, ಆದರೆ 1 ಗಂಟೆಗೆ ನಿಮ್ಮ ಒಟ್ಟು ಸಂಪಾದನೆ ಜಾಸ್ತಿ ಆಗುತ್ತೆ. 5ನೇ ಪಾಯಿಂಟ್, ನಿಮ್ಮ ಏರಿಯಾದಲ್ಲಿ ಬೇರೆಯವರು ಎಷ್ಟು ಫೀಸ್ ಇಟ್ಟಿದ್ದಾರೆ ಅಂತ ರಿಸರ್ಚ್ ಮಾಡಿ. ಸಿಟಿಗಳಲ್ಲಿ ಒಂದು ರೇಟ್ ಇದ್ರೆ ಬೇರೆ ಕಡೆ ಬೇರೆ ರೇಟ್ ಇರ್ಬೋದು. 6ನೇ ಪಾಯಿಂಟ್, ನಿಮ್ಮ ಎಜುಕೇಷನ್, ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ರೆ ಜಾಸ್ತಿ ಫೀಸ್ ಕೇಳೋದು ನ್ಯಾಯನೇ. 7ನೇ ಪಾಯಿಂಟ್, ಫೀಸ್ ಹೇಗೆ ತಗೋತೀರಾ ಅಂತ ಡಿಸೈಡ್ ಮಾಡಿ. ಗಂಟೆಗೆ ಇಷ್ಟ ಅಂತಾನಾ, ವಾರಕ್ಕ ಅಥವಾ ಮಂತ್ಲಿ ಪ್ಯಾಕೇಜ್ ತರಾನಾ? ಮಂತ್ಲಿ ಪ್ಯಾಕೇಜ್ ಇದ್ರೆ ನಿಮ್ಗೂ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ. 8ನೇ ಪಾಯಿಂಟ್, ಒಂದೇ ಸಲ 3 ತಿಂಗಳ ಫೀಸ್ ಕಟ್ಟೋ ಪೇರೆಂಟ್ಸ್ಗೆ ಒಂದು ಸಣ್ಣ ಡಿಸ್ಕೌಂಟ್ ಆಫರ್ ಮಾಡೋದು ಒಂದು ಒಳ್ಳೆ ಐಡಿಯಾ. 9ನೇ ಪಾಯಿಂಟ್, ನೆನ್ಪಿಡಿ, ಪೇರೆಂಟ್ಸ್ ದುಡ್ಡು ಕೊಡ್ತಿರೋದು ರಿಸಲ್ಟ್ಗೋಸ್ಕರ. ಸೊ ನಿಮ್ಮ ಫೀಸ್ ನೀವು ಕೊಡುವ ಕ್ವಾಲಿಟಿ ಮತ್ತು ಮಗುವಿನ ಇಂಪ್ರೂವ್ಮೆಂಟ್ ಅನ್ನು ತೋರಿಸಬೇಕು. 10ನೇ ಮತ್ತು ಅತಿ ಮುಖ್ಯವಾದ ಪಾಯಿಂಟ್, ಫೀಸ್ ಬಗ್ಗೆ ಮೊದಲನೇ ದಿನವೇ ತುಂಬಾ ಕ್ಲಿಯರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಬೇಡಿ. ಮನೆಯಿಂದಾನೇ ಟ್ಯೂಷನ್ ಬಿಸ್ನೆಸ್ ಶುರು ಮಾಡೋದು ಖಂಡಿತ ಕಷ್ಟ ಅಲ್ಲ. ಇದು ನಿಮ್ಮಲ್ಲೇ ಇರೋ ಸ್ಕಿಲ್ಸ್ ಬಳಸಿ ನಿಮ್ಮ ಮನೆಯಿಂದಲೇ ಒಂದು ಲಾಭದಾಯಕ ಮತ್ತೆ ಮನಸ್ಸಿಗೆ ಖುಷಿ ಕೊಡೋ ಒಂದು ಉದ್ಯಮ ಕಟ್ಟೋಕೆ ಇರೋ ಅದ್ಭುತವಾದ ದಾರಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಬೇರೆಯವರಿಗೂ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟ್ಯೂಷನ್ ಬಿಸ್ನೆಸ್ ಶುರು ಮಾಡೋ ಬಗ್ಗೆ ನಿಮ್ಮತ್ರ ಬೇರೇನಾದ್ರೂ ಟಿಪ್ಸ್ ಇದ್ರೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟಾಟಾ.